ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನಿಯಮ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದ್ದು, ರಾಯಚೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾನ್ವಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹೊಸ ಅಧಿಸೂಚನೆಯು ಸಂವಿಧಾನ ಬಾಹಿರವಾಗಿದ್ದು ದೇಶದ ಭದ್ರತೆಗೆ ಗಂಭೀರ ಆತಂಕವನ್ನುಂಟು ಮಾಡಲಿದೆ ಎಂದು ಆರೋಪಿಸಿದ್ದಾರೆ. ಭಾರತದ ಸಂವಿಧಾನವು ದೇಶದ ಎಲ್ಲಾ ನಾಗರಿಕರಿಗೆ ಒಂದೇ ಪೌರತ್ವವನ್ನ ನೀಡಿದ್ದು, ರಾಜ್ಯ ಸರ್ಕಾರವು ಕಾನೂನುಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಿ ಎಂಬ ಪ್ರತ್ಯೇಕ ವರ್ಗವನ್ನ ಸೃಷ್ಟಿಸಿ ಮತದಾರರ ಪಟ್ಟಿಯಲ್ಲಿ ಅಕ್ರಮಕ್ಕೆ ಅವಕಾಶ ಮಾಡಿಕೊಡುತ್ತಿದೆ ಎಂದು ದೂರಿದ ಅವರು, ತಕ್ಷಣವೇ ಕೇಂದ್ರ ಗೃಹ ಸಚಿವಾಲಯವು ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅನ್ನೋ ಹೆಸರಿನಲ್ಲಿ SIR ನ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಸಂವಿಧಾನದ ಎಲ್ಲ ಆಶಯಗಳನ್ನ ಗಾಳಿಗೆ ತೂರಿ ಇವತ್ತು ಏನೂ ಇರ್ಲಿಕ್ಕೂ ಅವ್ರನ್ನ ಇಲ್ಲಿ ಮತದಾರರಾಗಿ ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶದ ಪೂರಿತವಾಗಿ ಇವತ್ತು ಈ ಒಂದು ಹೊಸ ಕಾನೂನನ್ನ ಇವತ್ತು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹೋರಾಟ ನಾಳೆ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಲಿದ್ದೇವೆ. ಅದರ ನಂತರವೂ ಕೂಡ ಈ ಕಾನೂನು ಏನಾದರೂ ಜಾರಿ ಆದ್ರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೃಹತ್ ಹೋರಾಟವನ್ನ ರೂಪಿಸಲಾಗಿದೆ. ಇವತ್ತು SIR ಇವತ್ತು ಅತ್ಯಂತ ಸರಳವಾಗಿರ್ತಕ್ಕಂಥ SIR ಇವತ್ತು ನಡೀತಾ ಇದೆ. ಅದನ್ನ ಏನಾದ್ರೂ ಮಾಡಿ ಇದಕ್ಕ ಒಂದು ದಾರಿ ತಪ್ಪಿಸಿ ಇದನ್ನ ಯಾವುದೇ ಒಂದು ರೂಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಇಂತ ಹೊಸ ಹೊಸ ಕಾನೂನುಗಳನ್ನ ತರೋದ್ರ ಮೂಲಕ ಅದನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಯಾವುದೂ ಅಲ್ಲ. ಇವತ್ತು SIR ಇವತ್ತೇ ನಡೆದಿಲ್ಲ, ಈಗಾಗಲೇ 7 ಬಾರಿ SIR ಆಗಿದೆ. ಇದು 8ನೇ ಬಾರಿ ನಡೀತಾ ಇದೆ. ಅದು ಯಾರು ನೈಜ ಮತದಾರರಿದ್ದಾರೆ, ಯಾರು ಈ ಕರ್ನಾಟಕದ ಮತದಾರರಾಗಿದ್ದಾರೆ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳುತ್ತೆ. ಅದನ್ನ ದಾರಿ ತಪ್ಪಿಸ್ಬೇಕಂತೇಳಿ ಇಂತ ಮಾಡ್ತಾರೆ. ಅದಕ್ಕೆ ಈ ನಮ್ದು ಈ ಹೋರಾಟದ ಮೂಲಕ ಅವರಿಗೆ ನಾವು ಈ ಎಚ್ಚರಿಕೆಯನ್ನ ನಿಮ್ಮ ಮುಖಾಂತರ ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ರೆಪ್ರೆಸೆಂಟೇಟಿವ್ ಆಕ್ಟ್ ರೂಲ್ ಪ್ರಕಾರವಾಗಿ ಮತದಾರ ಪರಿಷ್ಕರಣೆ ಆಗ್ತಾ ಇದೆ. ಯಾಕೆ ಇದು ಮತ್ತೊಂದು ನಿವಾಸಿ ಪ್ರಮಾಣ ಪತ್ರ ಅಂತ ಕೊಡ್ತಿರೋದು? ನೋಡಿ, ಅವ್ರಿಗೆ ಬೇಕಾಗಿರೋದು ತುಷ್ಟೀಕರಣದ ರಾಜಕಾರಣ. ಬರೀ ರಾಜಕೀಯ ವೋಟ್ ಬ್ಯಾಂಕ್ ಬರ್ಬೇಕು ಅವ್ರಿಗೆ ಅಷ್ಟೇ. ಅವರು ಅಲ್ಲಿಯವರು ಬಾಂಗ್ಲಾದೇಶದವರದವರು, ಪಾಕಿಸ್ತಾನದವರದವರು, ಬೇರೆ ಕಡೆದವರು ಗೊತ್ತಿಲ್ಲ. ಅವ್ರಿಗೆ ಮತದಾರರಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬೇಕಂತ ಉದ್ದೇಶದಿಂದ ಈ ಒಂದು ನೀನು ಹೆಂಗನ ಇರಪ್ಪ ಒಟ್ಟು ನೀನು ಮತದಾರ ಪಟ್ಟಿಗೆ ಬಾ, ನಿನಗೆ ಏನೂ ಇರ್ಲಿಕ್ಕೂ ಮತದಾರ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿಸಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅನ್ನೋದಕ್ಕೆ ಇದೊಂದು ಹೊಸ ಅದನ್ನ